ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬೆಳಕಿಗೆ ಬಂದಿದ್ದಂತಹ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನ ಆರೋಪಿ ಪತಿಯ ಅಸಲಿ ಮುಖ ರಿವೀಲ್ ಆಗಿದೆ. ಕೃತಿಕಾ ಪೋಷಕರು ಆರೋಪ ಮಾಡಿದ ಹಾಗೆ ಕೊಲೆಗಡುಕ ಮಹೇಂದ್ರನ ಬಂಡವಾಳ ಬಯಲಾಗಿದೆ. ತಪ್ಪೊಪ್ಪಿಕೊಳ್ಳುವಂತಹ ಮೆಸೇಜ್, ಅಳಿಸೋಕಾಗದಂತಹ ದಾಖಲೆ, ಪ್ರಿಯತಮೆಯ ಸಂಗ ಎಲ್ಲವೂ ಕೂಡ ಮಹೇಂದ್ರ ಮಾಡಿದ್ದಂತಹ ಕೃತ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾವೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ನಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಮಹೇಂದ್ರ ರೆಡ್ಡಿ ಮೇಲೆ ಅನುಮಾನಗಳಿತ್ತು. ಆದರೆ ಎಲ್ಲೋ ಒಂದು ಕಡೆ ಈಗ ದೃಢವಾಗುವಂತಹ ಸಾಕ್ಷಿಗಳು FSL ರಿಕವರಿ ಮಾಡಿರುವಂತಹದ್ದು. ಮೊದಲಿಗೆ ಈ ಒಂದು ಪ್ರಕರಣ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನು ನಾನು ಇಷ್ಟಪಟ್ಟು ಮದುವೆ ಆಗಿದ್ದೇನೆ, ಜೊತೆಗೆ ಎಲ್ಲರೂ ಕೂಡ ಸೇರಿ ನನಗೆ ಮದುವೆ ಮಾಡಿಕೊಟ್ಟಿರುವಂತಹದ್ದು, ಜೊತೆಗೆ ನಾನು ಕೂಡ ಆಕೆಯ ಜೊತೆ ಸಂಸಾರವನ್ನ ಮಾಡ್ತಾ ಇದ್ದೆ, ನನ್ನ ಹೆಂಡತಿಯನ್ನು ನಾನೇ ಯಾಕೆ ಕೊಲೆ ಮಾಡಲಿ ಅನ್ನುವಂತಹ ಮಾತುಗಳನ್ನ ಮಹೇಂದ್ರ ರೆಡ್ಡಿ ಆರೋಪಿ ಮಾಡ್ತಾ ಇದ್ದ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣವನ್ನ ದಿನದಿಂದ ದಿನಕ್ಕೆ ಏನು ಪೊಲೀಸರು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವಾಗ FSL ರಿಪೋರ್ಟ್ ಅನ್ನ ಚೆಕ್ ಮಾಡಿದ್ರು, ಮಹೇಂದ್ರ ರೆಡ್ಡಿ ಅವರ ಫೋನ್ ಅನ್ನು ಚೆಕ್ ಮಾಡಿದ್ರು, ಎಲ್ಲೋ ಒಂದು ಕಡೆ ಆರೋಪಿ ಎಷ್ಟು ಚಾಣಾಕ್ಷ ಇದ್ದಾನೆ ಅಂತಂದ್ರೆ ವಾಟ್ಸಪ್ ಅಥವಾ ಮೆಸೇಜ್ ರಲ್ಲಿ ಏನಾದರೂ ಕಮ್ಯುನಿಕೇಟ್ ಮಾಡಿದ್ರೆ ಆ ಒಂದು ಕಮ್ಯುನಿಕೇಶನ್ ಈಸಿಯಾಗಿ ಪೊಲೀಸರಿಗೆ ಸಿಗುತ್ತೆ. ಹೀಗಾಗಿ ನಾನು ಎಲ್ಲೋ ಒಂದು ಕಡೆ ಫೋನ್ ಪೇ ಯೂಸ್ ಮಾಡಿಕೊಂಡು ಆ ಒಂದು ಚಾಟ್ ಅನ್ನ ಮಾಡಿದ್ರೆ ಅಥವಾ ನಾನು ಯಾರಿಗೆ ಮೆಸೇಜ್ಗಳನ್ನ ಕಳಿಸ್ಬೇಕು ಅದನ್ನ ಕಳಿಸ್ಕೊಟ್ರೆ ನಾನು ಸಿಕ್ಕಾಕೊಳ್ಳಲ್ಲ, ಪೊಲೀಸರು ಫೋನ್ ಪೇ ಚೆಕ್ ಮಾಡಲ್ಲ ಅನ್ನುವಂಥ ಭ್ರಮೆಯಲ್ಲಿದ್ದಂತಹ ಮಹೇಂದ್ರ ರೆಡ್ಡಿಗೆ ಈಗ ಸದ್ಯಕ್ಕೆ ಪೊಲೀಸರು ಶಾಕ್ ನೀಡಿರುವಂತಹದ್ದು. ಈಗ ಫೋನ್ ಪೇ ಅಲ್ಲಿ ಮೆಸೇಜ್ ಮಾಡಿದ್ದಂತ 485 ಮೆಸೇಜ್ಗಳನ್ನ ರಿಟ್ರೀವ್ ಮಾಡಿರುವಂತಹದ್ದು. ಆ ರಿಟ್ರೀವ್ ಮಾಡಿದಂತ ಮೆಸೇಜ್ಗಳು ಈಗಾಗಲೇ ಈತ ಕೊಲೆಗಾರ ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳನ್ನು ಕೂಡ ನೀಡಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ತನ್ನ ಪ್ರೇಯಸಿಗೆ ಒಂದು ಮೆಸೇಜ್ ಅನ್ನ ಮಹೇಂದ್ರ ರೆಡ್ಡಿ ಕಳಿಸಿರ್ತಾನೆ. ಆ ಮೆಸೇಜ್ ಏನಂತಂದ್ರೆ, ನಾನು ಈ ಒಂದು ಕೊಲೆಯನ್ನ ಮಾಡಿದ ನಂತರ ಅಥವಾ ಈ ಒಂದು ಇನ್ಸಿಡೆಂಟ್ ಕೃತ್ಯ ಆದ ನಂತರ ನಿಮ್ಮನ್ನ ಪೊಲೀಸರು ಪ್ರಶ್ನೆ ಮಾಡಬಹುದು ಅಥವಾ ನಿಮ್ಮ ಬಳಿ ಕೂಡ ಪೊಲೀಸರು ಬರ್ಬೋದು, ಆಗ ನಾನು ನಿಮಗೆ ಸ್ನೇಹಿತ ಅಂತ ಹೇಳಿ ಯಾವುದೇ ರೀತಿಯಾಗಿ ನಿಮಗೆ ಸಂಬಂಧ ಇಲ್ಲ, ಜೊತೆಗೆ ನನ್ನ ಬಳಿ ನೀವು ಸಹಾಯವನ್ನ ಕೇಳಿದ್ರಿ, ಹಾಗಾಗಿ ನಾನು ಈ ಒಂದು ಮೆಸೇಜ್ಗಳನ್ನ ಮಾಡ್ತಾ ಇದ್ದೆ, ಜೊತೆಗೆ ಫ್ರೀಕ್ವೆಂಟ್ ಆಗಿ ಕಾಲ್ ಮಾಡ್ತಾ ಇದ್ದೆ ಅನ್ನುವಂಥ ಮಾತುಗಳನ್ನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನೀವು ಹೇಳ್ಬೇಡಿ ಅನ್ನುವಂತಹ ಮೆಸೇಜ್ ಅನ್ನ ಕಳಿಸಿರ್ತಾನೆ. ಅದರ ಹಿಂದೆ ಈ ಒಂದು ಅಂದ್ರೆ ಪ್ರಪಂಚದಲ್ಲಿ ಕೊಲೆಗಾರನಾಗಿ ನಾನು ಬದುಕಬೇಕಾಗುತ್ತೆ, ಈ ಕೊಲೆಗಾರನ ಜೊತೆ ನೀವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀವು ಆನಂದವಾಗಿರಿ ಅನ್ನುವಂತಹ ಒಂದು ತ್ಯಾಗಮಯಿ ರೀತಿಯಾದಂತಹ ಮೆಸೇಜ್ಗಳನ್ನ ಕೂಡ ಈ ಆರೋಪಿ ಮಹೇಂದ್ರ ರೆಡ್ಡಿ ಮಾಡಿರುವಂತಹದ್ದು. ಇದೆಲ್ಲವನ್ನ ಹೊರತುಪಡಿಸಿದ್ರೆ ACJMC ಕೋರ್ಟ್ಗೆ ಆ ಬೇಲನ್ನು ಅಪ್ಲೈ ಮಾಡ್ಕೊಂಡಿರ್ತಾರೆ. ಯಾವಾಗ ACJMC ಕೋರ್ಟ್ನಲ್ಲಿ ಜಾಮೀನು ವಜಾ ಆಗುತ್ತೆ ಆಗ ಸದ್ಯಕ್ಕೆ ಸೆಷನ್ ಕೋರ್ಟ್ನಲ್ಲಿ ಮೊರೆ ಹೋಗಿರುವಂತಹದ್ದು. ಆ ಮೊರೆ ಹೋಗಿದ್ದಂಥ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಸದ್ಯಕ್ಕೆ ಇಂದು ಒಂದು ಅರ್ಜಿಯನ್ನು ಕೂಡ ಸೆಷನ್ ಕೋರ್ಟ್ ವಜಾಗೊಳಿಸಿರುವಂತಹದ್ದು. ಈತನಿಗೆ ಬೇಲ್ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಈ ಹಿಂದೆ ಏನು ಪುರಾವೆಗಳಿತ್ತು ಅವೆಲ್ಲ ಪುರಾವೆಗಳನ್ನ ಪೊಲೀಸರು ಈ ಒಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಪ್ರೊಡ್ಯೂಸ್ ಮಾಡಿದಂಥ ಎಲ್ಲ ಸಾಕ್ಷ್ಯಾಧಾರಗಳು ಜೊತೆಗೆ ಆ ಒಂದು ಸಾಕ್ಷಿಗಳೇನಿರ್ತವೆ, ಡಿಜಿಟಲ್ ಸಾಕ್ಷಿಗಳು, ಅವೆಲ್ಲವನ್ನು ಕೂಡ ಪರಿಗಣಿಸಿ ಆತನ ಒಂದು ಬೇಲನ್ನು ಕ್ಯಾನ್ಸಲ್ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ನಲ್ಲಿ ಮಹೇಂದ್ರ ರೆಡ್ಡಿಯ ಮೇಲೆ ಸಾಕಷ್ಟು ಸಂಶಯ ಇದ್ದಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಒಂದೊಂದೇ ಎವಿಡೆನ್ಸ್ಗಳು ಆತ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿಗಳನ್ನ ನೀಡ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ GV ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.